ನಮಸ್ಕಾರ. ನಾವು ಈಗ ನೋಡುತ್ತಿರುವುದು ಮೈಸೂರು ಜಿಲ್ಲೆಯ ಸೋಮನಾಥಪುರದಲ್ಲಿರುವಂಥ ಕೇಶವ ದೇವಾಲಯ. ಇದು ಹೊಯ್ಸಳರ ದೇವಾಲಯವಾಗಿದ್ದು, ಇದರ ಮುಂದುಗಡೆ ಧ್ವಜಸ್ತಂಭ ಅಥವಾ ದೀಪಸ್ತಂಭ ಅಥವಾ ಗರುಡಗಂಬ ಎಂದು ಕರೆಯಲಾಗುವ ಕಂಬ ಇರುತ್ತದೆ. ದೇವಾಲಯ ಪ್ರವೇಶಿಸುತ್ತಿದ್ದಂತೆ ಎಡಭಾಗದಲ್ಲಿ ಹಳೆಯಗನ್ನಡದಲ್ಲಿರ್ತಕ್ಕಂಥ 13ನೇ ಶತಮಾನದ ಶಾಸನ ನೋಡಬಹುದು. ಇದರಲ್ಲಿ ದೇವಾಲಯದ ಇತಿಹಾಸ ಪೂರ್ತಿಯಾಗಿ ಬರೆದಿರುತ್ತಾರೆ. ಈ ಹೊಯ್ಸಳ ದೇವಾಲಯವು ಸಾಮಾನ್ಯವಾಗಿ ನಕ್ಷತ್ರಾಕಾರದ ಜಗಲಿಯ ಮೇಲೆ ನಿರ್ಮಾಣ ಮಾಡಲಾಗಿದೆ. ಇಲ್ಲಿ 3 ಗರ್ಭಗುಡಿಗಳನ್ನು ನೋಡಬಹುದು. ಹಾಗಾಗಿ ಈ ದೇವಾಲಯವನ್ನು ತ್ರಿಕೂಟಾಚಲ ದೇವಾಲಯ ಎನ್ನುವರು. ಈ ದೇವಾಲಯದಲ್ಲಿರ್ತಕ್ಕಂಥ 3 ಗರ್ಭಗುಡಿಯಲ್ಲಿರುವ ದೇವರುಗಳೆಂದರೆ ಕೇಶವ ಸ್ವಾಮಿ ದೇವಾಲಯ, ಜನಾರ್ದನ ಸ್ವಾಮಿ ದೇವಾಲಯ, ವೇಣುಗೋಪಾಲ ಸ್ವಾಮಿ ದೇವಾಲಯ. ಈ ದೇವಾಲಯದ ಮೇಲೆ 2 ಬಾರಿ ದಾಳಿ ಮಾಡಲಾಗುತ್ತದೆ. ಮೊದಲನೇ ಬಾರಿ 1311ರಲ್ಲಿ ದೆಹಲಿಯ ಸುಲ್ತಾನ ಅಲ್ಲಾವುದ್ದೀನ್ ಖಿಲ್ಜಿಯ ದಂಡನಾಯಕನಾದ ಮಲ್ಲಿಕ್ ಕಾಫರ್ ದಾಳಿ ಮಾಡ್ತಾನೆ. ಎರಡನೇ ಬಾರಿಗೆ 1326ರಲ್ಲಿ ಮೊಹಮ್ಮದ್ ಬಿನ್ ತುಘಲಕ್ ದಾಳಿ ಮಾಡ್ತಾನೆ. ಈ ದಾಳಿ ಒಳಗೆ ಮೊಹಮ್ಮದ್ ಬಿನ್ ತುಘಲಕ್ ದಾಳಿ ಮಾಡಿದ ಸಂದರ್ಭದಲ್ಲಿ ಈ ದೇವಾಲಯದ ಮೂಲ ವಿಗ್ರಹವಾದ ಕೇಶವ ವಿಗ್ರಹವನ್ನು ಸಂಪೂರ್ಣವಾಗಿ ನಾಶ ಮಾಡ್ತಾನೆ. ಈ ದೇವಾಲಯ ನಿರ್ಮಾಣ ಮಾಡಲು 68 ವರ್ಷಗಳ ಕಾಲ 500 ಜನ ಶಿಲ್ಪಿಗಳು ಈ ದೇವಾಲಯವನ್ನು ನಿರ್ಮಾಣ ಮಾಡ್ತಾರೆ. ಆದರೆ ಕೇವಲ 2 ವ್ಯಕ್ತಿಗಳಾದಂಥ ಯಾರಪ್ಪ ಅಂದ್ರೆ ಮಲ್ಲಿಕ್ ಕಾಫರ್ ಮತ್ತು ಮೊಹಮ್ಮದ್ ಬಿನ್ ತುಘಲಕ್ ಇವರ ದಾಳಿಯಿಂದಾಗಿ ಈ ದೇವಾಲಯದ ಪ್ರಮುಖ ವಿಗ್ರಹಗಳು ನಾಶವಾಗಿ ಹೋಗುತ್ತೆ. ಆದ್ದರಿಂದ ಈ ಹೊಯ್ಸಳರ ವಾಸ್ತುಶೈಲಿ ನಮ್ಮ ಭಾರತೀಯ ಸಂಸ್ಕೃತಿಗೆ ಮಹತ್ವವಾದ ಕೊಡುಗೆಯನ್ನು ನೀಡುತ್ತದೆ ಹೇಳ್ಬೋದು. ಜೈ ಕರ್ನಾಟಕ.